ಒಂದು ನಿಮಿಷ ಇರು, ನಮ್ಮಮ್ಮ ಫೋನ್ ಮಾಡ್ತಿದ್ದಾರೆ. அம்மா நான் திருப்பி கூப்பிடுறேம்மா. நான் ஒரு இம்பார்ட்டன்ட் மீட்டிங்கில் இருக்கம்மா. இன்னும் கொஞ்சம் நேரத்தில் நான் ஃபோன் பண்ணுறேன். ಸರಿ. ಈಗ ಹೇಳು, ಏನೇನು ಪ್ರಾಬ್ಲಮ್? ನನಗೂ ನಿನಗೂ ಮದುವೆ ಸೆಟ್ ಆಗೋಲ್ಲ. ಯಾಕೆ? ಯಾಕಂದರೆ ನಾವು ತಮಿಳಿಯನ್ಸು, ನೀವು ಕನ್ನಡದವರು, ಅದಕ್ಕೆ ಸೆಟ್ ಆಗೋಲ್ಲ. ಅದರಲ್ಲೇನಿದೆ? ಪ್ರತಿ ಸಂಜೆ ನಮ್ಮ ಮನೇಲಿ ನಮ್ಮಮ್ಮ ಬರೀ ತಮಿಳ್ ಸೀರಿಯಲ್ ನೋಡ್ತಿರ್ತಾರೆ. ನೀನು ಆಫೀಸಿಂದ ಬಂದಾಗ ಅದನ್ನೇ ನೋಡಬೇಕಾಗತ್ತೆ. ನಿನ್ಗೆ ಓಕೆನಾ? ನೆಟ್ಫ್ಲಿಕ್ಸು, ಅಮೆಝಾನು, ಯೂಟ್ಯೂಬು, ಮೊಬೈಲು, ಲ್ಯಾಪ್ಟಾಪಲ್ಲೇ ಮ್ಯಾನೇಜ್ ಮಾಡ್ಬೋದು. ಅವ್ರಿಗೇನು ಬೇಕು ಅವ್ರು ನೋಡಲಿ, ನಮ್ಗೇನು ಬೇಕು ನಾವು ನೋಡೋಣ. ಓಕೆ. ಆಮೇಲೆ ಪ್ರತಿದಿನ ನಮ್ಮ ಮನೇಲಿ ನಾಷ್ಟಕ್ಕೆ ಬರೀ ಇಡ್ಲಿ ಸಾಂಬಾರೇ ಮಾಡ್ತಿರ್ತೀವಿ. ನಿನ್ಗೆ ಓಕೆನಾ? ಸ್ವಿಗ್ಗಿ, ಝೊಮ್ಯಾಟೊ, ಆಫೀಸ್ ಕ್ಯಾಂಟೀನು, ಹೊರಗಡೆ ಎಲ್ಲಿ ಬೇಕಾದರೂ ತಿನ್ಬೋದು. ಅವ್ರಿಗೇನು ಬೇಕು ಅವ್ರು ತಿನ್ನಲಿ, ನಮ್ಗೇನು ಬೇಕು ನಾವು ತಿನ್ನೋಣ. ಓಕೆ, ಅಷ್ಟೇ ತಾನೇ? ಕಾವೇರಿ ಗಲಾಟೆ ಅಂತ ಬಂದರೆ ನಾನು ತಮಿಳ್ನಾಡಿಗೆ ಸಪೋರ್ಟ್ ಮಾಡ್ತೀನಿ. ನೀನು ನನ್ನ ತಡಿಬಾರ್ದು. ಅಯ್ಯೋ, ಕಾವೇರಿ ಕಾಂಟ್ರವರ್ಸಿ ಮ್ಯಾಟ್ರು. ವಾಟರ್ ಬೇಸಿಕ್ ರಿಕ್ವೈರ್ಮೆಂಟು. ನಾವು ಕನ್ನಡದವ್ರು ವಿಶಾಲವಾದವ್ರದ್ದು ಅವರಲ್ಲ. ಓಕೆ ಬಿಡು, ಅವ್ರ ಪರವಾಗಿ ಹೋಗ್ತಾರೆ, ನಾವು ನಮ್ಮ ಪರವಾಗಿ ಹೋಗೋಣ. ಓಕೆ, ಅಷ್ಟೇ ಅಲ್ವಾ? ಮದುವೆ ಆಗ್ಬೋದಲ್ವಾ? ಹೆಂಗೋ ನಿಮ್ಮ RCB ಒಂದೆರಡು ಮ್ಯಾಚ್ ಗೆದ್ದಿರ್ಬೋದು, ಆದರೆ ಕಪ್ಪೇನು ಗೆದ್ದಿಲ್ವಲ್ಲ. ನಮ್ಮ ಚೆನ್ನೈ 2-3 ಸತಿ ಕಪ್ ಗೆದ್ದಿದೆ. ನೀನು ಯಾಕೆ ನನ್ನ ಚೆನ್ನೈಗೆ ಸಪೋರ್ಟ್ ಮಾಡಬಾರ್ದು? ಏಯ್, ಇಲ್ಲಿವರೆಗೆ ಏನು ಹೇಳ್ದೋ ಎಲ್ಲ ಓಕೆ. ನಾವು ಗೆದ್ದರೂ ಸೋತ್ರೂ RCB ಫ್ಯಾನೇ. ನೀನು ಬೇಡ, ಮದುವೆನೂ ಬೇಡ, ಹೋಗೆ ಅಲ್ಲೇ. ಬೇಡ ಅಂತ ಹೇಳಿದ್ನಲ್ವಾ? ನೀನು ಟ್ರೂ RCB ಫ್ಯಾನಾ ಅಂತ ಚೆಕ್ ಮಾಡಿದೆ. RCB ಫ್ಯಾನ್ ಅವ್ರಿಗೆ ನಿಯತ್ ಜಾಸ್ತಿ. ಒಂದು ಸತಿ ಕೈ ಹಿಡಿದ್ರೆ ಕೊನೆವರೆಗೂ ಕೈ ಬಿಡಲ್ಲ ಅನ್ನೋದು ಗೊತ್ತು.